ಸಂಸ್ಕೃತ ಬರಹಗಾರ ಕಾಳಿದಾಸರ ಜೀವನವನ್ನು ಆಧರಿಸಿದ 1983 ಕನ್ನಡ ಭಾಷೆಯ ಐತಿಹಾಸಿಕ ನಾಟಕ ಚಲನಚಿತ್ರವಾಗಿತ್ತು. ಈ ಚಲನಚಿತ್ರವನ್ನು ರೇಣುಕಾ ಶರ್ಮಾ ಅವರು ಬರೆದು ನಿರ್ದೇಶಿಸಿದ್ದಾರೆ ಮತ್ತು ಎಸ್ ಗೋವಿಂದ್ ಇವರು ನಿರ್ಮಿಸಿದ್ದಾರೆ. ಬನ್ನಿ ಕೇಳೋಣ ಕವಿರತ್ನ ಕಾಳಿದಾಸದ ಈ ಒಂದು ಸುಂದರ ಹಾಡು, ಸದಾ ಕಣ್ಣಲ್ಲಿ ಪ್ರಣಯದ ಕವಿತೆ ಹಾಡು. ಬರಲಿ ಜೋರಾದ ಚಪ್ಪಾಳೆ. ಶಿವಕುಮಾರ್ ಕಾಟೆ ಹಾಗೂ ಶ್ವೇತಾ ದೇವನಹಳ್ಳಿ ಮೇಡಮ್ ಇವರಿಗೆ ಜೋರಾದ ಚಪ್ಪಾಳೆ. ಪ್ರಣಯದ ಕವಿತೆ ಹಾಡುವೆ ಸದಾ ನನ್ನದಿ ಒಲವಿನ ಬಯಕೆ ತುಂಬುವೆ. ಸದಾ ಕಣ್ಣಲ್ಲಿ ಪ್ರಣಯದ ಕವಿತೆ ಹಾಡುವೆ ಸದಾ ನನ್ನಲ್ಲಿ ಒಲವಿನ ಬಯಕೆ ತುಂಬುವೆ. ಸದಾ ಕಣ್ಣಲ್ಲಿ ಪ್ರಣಯದ ಕವಿತೆ ಹಾಡುವೆ. ಮುಂಗುರುಳು ತುಂಬಿಗಳಂತೆ ಕಣ್ಣೆರಡು ಕಮಲಗಳಂತೆ ಮುಂಗುರುಳು ತುಂಬಿಗಳಂತೆ ನಾಸಿಕವು ಸಂಪಿಗೆಯಂತೆ ನೀ ನಗಲು ಹೂಬಿರಿದಂತೆ. ನಾಸಿಕವು ಸಂಪಿಗೆಯಂತೆ ನೀ ನಗಲು ಹೂಬಿರಿದಂತೆ ನಡೆಯುತ್ತಿರೆ ನಾಟ್ಯದಂತೆ. ನಡೆಯುತ್ತಿರೆ ನಾಟ್ಯದಂತೆ ಕಥೆಯೇ ಬದಿಗಿಳಿದಂತೆ. ಈ ಅಂದಕ್ಕೆ ಸೋತೆನು ಸೋತೆ ನಾನು. ಸದಾ ಕಣ್ಣಲ್ಲಿ ಪ್ರಣಯದ ಕವಿತೆ ಹಾಡುವೆ. ಗುಡುಗುಗಳು ತಾಳದಂತೆ ಮಿಂಚುಗಳು ನೀಳದಂತೆ. ಸುರಿವಾಮಣಿ ನೀರೆಲ್ಲ ಪನ್ನೀರ ಹನಿ ಹನಿಯಂತೆ. ಸುರಿವಾಮಣಿ ನೀರೆಲ್ಲ ಪನ್ನೀರ ಹನಿ ಹನಿಯಂತೆ. ಜೊತೆಯಾಗಿ ನೀರಿನ ಸಾಕು ಲೋಕ ಸ್ವರ್ಗದಂತೆ. ಈ ಪ್ರೇಮಕ್ಕೆ ಸೋತೆನು ಸೋತೆ ನಾನು. ಸದಾ ಕಣ್ಣಗೆ ಪ್ರಣಯದ ಕವಿತೆ ಹಾಡುವೆ ಸದಾ ನನ್ನಲ್ಲಿ ಒಲವಿನ ಬಯಕೆ ತುಂಬುವೆ. ಸದಾ ಕಣ್ಣಗೆ ಪ್ರಣಯದ ಕವಿತೆ ಹಾಡುವೆ ಸದಾ ನನ್ನದಿ ಒಲವಿನ ಬಯಕೆ ತುಂಬುವೆ. ಸದಾ ಕಣ್ಣಗೆ ಪ್ರಣಯದ ಕವಿತೆ ಹಾಡುವೆ. ಥ್ಯಾಂಕ್ ಯು. ಬರಲಿ ಜೋರಾದ ಚಪ್ಪಾಳೆ. ಬರಲಿ ನಮ್ಮ ಹೆಮ್ಮೆ ನಮ್ಮ ಹೆಮ್ಮೆಯ ಗುರುಗಳು ಶ್ರೀ ಸುಚೇತನ್ ಸರ್ ವೇದಿಕೆ ಮೇಲೆ ಬಂದ ನಂತರ ಒಂದು ಜೋರಾದ ಚಪ್ಪಾಳೆ ಬರಲೇಬೇಕು. ತುಂಬ ಹಿರಿಯರ ಬಗ್ಗೆ ಮಾತಾಡೋದಕ್ಕೆ ನಾನು ತುಂಬ ಕಿರಿಯ. ಅವರು ಪ್ರತಿಯೊಂದು ಸಂಗತಿನೂ ಮುಗಿಸ್ತಾ ಇದ್ರಲ್ಲ, ಏನು ಸರ್ ಇಷ್ಟು ಅಚ್ಚುಕಟ್ಟಾಗಿ? ಎಷ್ಟು ವಯಸ್ಸು? 68.
ನಾನು ಹಿಸ್ಟ್ರಿ ಆಗೋಗಿರ್ತೀನಿ 68ರಲ್ಲಿ ಹಾಡ್ತಿದ್ದೆ ಅಂತ ಹೇಳ್ಕೋಬೇಕೇನೋ. ಹಾಗಾಗಿ ನಿಮ್ಮ ಆಶೀರ್ವಾದ ತಗೋಬೇಕು ಅಂತ ಬಂದರೆ ದಯವಿಟ್ಟು ಕೊಟ್ಟು. ಸ್ವರ ಒಲಿಯೋದು ಭಾಳ ಕಷ್ಟ, ಅದನ್ನು ಉಳಿಸ್ಕೊಳ್ಳೋದು ಇನ್ನೂ ಕಷ್ಟ, ಅದನ್ನು ಬೆಳೆಸ್ಕೊಂಡು ಹೋಗೋದು ಬೇರೆ, ಉಳಿಸ್ಕೊಳ್ಳೋದೇ ಕಷ್ಟ. ಈ ವಯಸ್ಸಲ್ಲೂ ಇಷ್ಟು ಶ್ರದ್ಧೆಯಿಂದ ಒಂದೇ ಒಂದು ಕಡೆನೂ, ನಾನು ಹೇಳೋದು ತುಂಬ ಚಿಕ್ಕವನು, ಆದರೆ ಸಂಗೀತದ ಕಿವಿಗಳಿರೋದ್ರಿಂದ ನಮ್ಮ ಒಂದೇ ಒಂದು ಕಡೆನೂ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಹಾಡ್ಬೋದಾಗಿತ್ತಲ್ಲ ಅಂತ ಅನ್ನಿಸ್ಲಿಲ್ಲ. ಇವರು ಮೊದಲು ಹಾಡಿದ ಗೀತೆನೂ ಅಷ್ಟೇ, ನಾನು ಅವಾಗಿನ್ನೂ ಗ್ರೀನ್ ರೂಮಲ್ಲಿದ್ದೆ, ಒರಿಜಿನಲ್ ಪ್ಲೇ ಮಾಡ್ತಿದ್ದಾರೆ ಅಂತ ಅನ್ನಿಸ್ತು ನನಗೆ. ನಿಜವಾಗ್ಲೂ ರಾಜ್ಕುಮಾರ್ ಅವರು ಅಲ್ಲಿ ಎಲ್ಲರೂ ನೋಡ್ತಾ ಇರ್ತಾರೆ, ಅವರ ಆಶೀರ್ವಾದ ಮೇಲೆ ಇರುತ್ತೆ. ನನಗೆ ತುಂಬ ಖುಷಿ ಆಯಿತು. ಧನ್ಯವಾದ. ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ನಿಜವಾಗಿ ಗುರುಗಳ ಆಶೀರ್ವಾದ ಸಿಗ್ಬೇಕಾದ್ರೆ ಅದು ನಮ್ಮ ಪೂರ್ವ ಜನದ ಪುಣ್ಯದ ಕಥೆ ಸರ್. ನಾವೆಲ್ಲರೂ ನಿಮ್ಗೆ ಹೇಳ್ತೀವಿ, ಈ ಭಾಗದ ಡಾಕ್ಟರ್ ರಾಜ್ಕುಮಾರ್. ಧನ್ಯವಾದಗಳು ಗುರುಗಳೇ. ಈ ಹಾಡನ್ನು ಕೇಳಿ ಶ್ರೀ ಗಣೇಶ್ ಶಿಂಪಿ ಫಾರ್ಮಸಿಸ್ಟ್ ಇವರು 1,500 ರೂಪಾಯಿ, ಹಾಗೂ ಶ್ರೀ ಮಹೇಶ್ ಅಣ್ಣ ಒಟ್ಟಿಗೆ ಇವರು ಕೂಡ ಫಾರ್ಮಸಿಸ್ಟ್ ಅದಾರ, ಇವರು ಕೂಡ 1,500 ರೂಪಾಯಿ ಈ ಒಂದು ಕಲಾ ತಂಡಕ್ಕೆ ಕೊಟ್ಟಿದ್ದಾರೆ.